ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ನ ನೆಹರು ಸ್ಟೇಡಿಯಂನ ಸುತ್ತಮುತ್ತ ಎತ್ತ ನೋಡಿದ್ರತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾವಚಿತ್ರದ ಕಟೌಟ್ಗಳು, ಬ್ಯಾನರ್ಗಳು. ನಗರದ ನೆಹರು ಸ್ಟೇಡಿಯಂನಲ್ಲಿ ಬೃಹತ್ ಪಂಡಲ್ ಹಾಗೂ ಬೃಹತ್ ವೇದಿಕೆ ನಿರ್ಮಾಣ. ಇದು ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವ ಜೊತೆಗೆ ಕಲಂ 371 ಜೆ ದಶಮಾನೋತ್ಸವ ಪ್ರಯುಕ್ತ ಫೆಬ್ರವರಿ 20, 2024ರಂದು ಬೆಳಗ್ಗೆ 11 ಗಂಟೆಗೆ ಬೀದರ್ನ ನೆಹರು ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಲಾದ ಕಾರ್ಯಕ್ರಮ ನಿಮಿತ್ತದ ಸಜ್ಜಾಗುತ್ತಿರುವ ಪೂರ್ವ ತಯಾರಿಯ ದೃಶ್ಯಾವಳಿ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮ ನಿಮಿತ್ತ ಬೃಹತ್ ವೇದಿಕೆಯ ಸರ್ವ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಒಂದೆಡೆ ಎತ್ತ ನೋಡಿದ್ರಂತ ಕಾಂಗ್ರೆಸ್ ಪಕ್ಷದ ಧ್ವಜಗಳು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿನಂದನಾ ಸಮಾರಂಭದ ಹಾಗೂ ಸಾಧನೆಗಳ ಕೊಡುಗೆಗಳ ಕುರಿತ ಕಾಂಗ್ರೆಸ್ನ ಮುಖಂಡರು, ಅವರ ಅಭಿಮಾನಿಗಳು ಹಾಕಿದ ಬ್ಯಾನರ್ಗಳು, ಕಟೌಟ್ಗಳು ರಾರಾಜಿಸುತ್ತವೆ. ಈ ಕಾರ್ಯಕ್ರಮಕ್ಕೆ ಬೀದರ್ ಉತ್ತರ, ದಕ್ಷಿಣ, ಹುಮ್ನಾಬಾದ್, ಬಾಲ್ಕಿ, ಬಸವಕಲ್ಯಾಣ, ಔರಾದ್, ಕಮಲ್ನಗರ ಸೇರಿದಂತೆ ಸುಮಾರು 50,000ಕ್ಕೂ ಅಧಿಕ ಜನ ಬರುವ ನಿರೀಕ್ಷೆಯನ್ನ ಹೊಂದಲಾಗಿದ್ದು, ಎಲ್ಲರಿಗೂ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನ ಹಾಗೂ ಅವರಿಗಾಗಿ ಊಟದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮವಾಗಬೇಕು. ಬೀದರ್ ಜಿಲ್ಲೆಯಿಂದ ಇಡೀ ರಾಷ್ಟ್ರಕ್ಕೆ ಈ ಕಾರ್ಯಕ್ರಮದಿಂದ ಒಳ್ಳೆಯ ಸಂದೇಶ ಹೋಗಬೇಕು ಎನ್ನುವುದೇ ಕಾರ್ಯಕ್ರಮದ ಉದ್ದೇಶವಾಗಿದ್ದು, ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಕಾಂಗ್ರೆಸ್ನ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್ ಅವರು, ಅಮೃತರಾವ್ ಚಿಮ್ಕೋಡಿ ಅವರು, ಸಂಜಯ್ ಜಾಗೀರ್ದಾರ್ ಅವರು ಹಾಗೂ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಪೂಜಾ ಕಿರಣ್ ಸಾಂಬಲ್ ಅವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶೇಷವಾಗಿ ಬೀದರ್ನ ಸುಪುತ್ರರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವರವಟ್ಟಿಯಲ್ಲಿ ಜನ್ಮ ತಾಳಿದ ಅವರು ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಹೆಮ್ಮೆಯ ವಿಷಯ. ಕಲಬುರಗಿಯನ್ನ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡಿದ್ರೂ ಕೂಡ ಬೀದರ್ ಜಿಲ್ಲೆಯ ಬಗ್ಗೆ, ಬೀದರ್ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅವರಿಗೆ ಅಪಾರ ಕಾಳಜಿ, ಕಳಕಳಿ ಇದೆ. ಯಾವುದೇ ಜಾತಿಗೆ ಅಂದರೆ ಒಂದೇ ಜಾತಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೀಮಿತ ಇಲ್ಲ, ಒಂದೇ ಸಮುದಾಯಕ್ಕೆ ಅವರು ಸೀಮಿತವಿಲ್ಲ, ಬದಲಾಗಿ ಅವರು ಇಡೀ ರಾಷ್ಟ್ರದ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಹಾಗಾಗಿ ದಿನಾಂಕ ಅಂದರೆ ಫೆಬ್ರವರಿ 20ರಂದು ಒಂದು ಬೀದರ್ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸೇರಿದಂತೆ ದಲಿತ ಪರ ಸಂಘಟನೆಯವರು, ದಲಿತ ಪರ ಹೋರಾಟಗಾರರು, ಹಿತಚಿಂತಕರು, ಗೊಂಡ ಸಮುದಾಯದ ಪ್ರಮುಖರು ಸೇರಿದಂತೆ ಸಂಘ ಸಂಸ್ಥೆಯವರೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಅಂದರೆ ನಾಗರಿಕ ಅಭಿನಂದನಾ ಸಮಾರಂಭವನ್ನ ಆಯೋಜನೆ ಮಾಡಿದ್ದು, ಹಾಗಾಗಿ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಇದೊಂದು ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಎನ್ನುವಂತಹ ಮನವಿಯನ್ನ ಎಲ್ಲರೂ ಮಾಡಿದ್ದಾರೆ. ಒಂದು ಮುಖಾಂತರ ಭಾಳ ದಿನದ ಕನಸು, ಇಡೀ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರದೇನು ಕನಸಿತ್ತು, ಈ ಭಾಗದ ಅಭಿವೃದ್ಧಿ ಹರಿಕಾರ ಕಲಂ 371 ಜೆದ ರೂವಾರಿ ಮತ್ತು ಕಾಂಗ್ರೆಸ್ ಪಕ್ಷದ, ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆರವರ ಭಾಳ ದಿನದ ನಿರೀಕ್ಷೆ ಇತ್ತು. ಏನು ನಾವು ಸುವರ್ಣ ಮಹೋತ್ಸವ ಅಭಿನಂದನಾ ಸಮಿತಿ ಮತ್ತು ವಿವಿಧ ದಲಿತ ಸಂಘಟನೆಗಳು, ಸಂವಿಧಾನ ಸಂರಕ್ಷಣಾ ಸಮಿತಿ, ಗೊಂಡ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಪ್ರತಿಯೊಬ್ಬ ನಾಗರಿಕರ, ಪ್ರತಿಯೊಬ್ಬರ ಸಂಘಟನೆಯ ಒಂದು ಆಸೆ ಏನಿತ್ತಂದರೆ ಬೀದರ್ ಜಿಲ್ಲೆಯಲ್ಲಿ ಖರ್ಗೆ ಅವರ ಒಂದು ಅಭೂತಪೂರ್ವ ಐತಿಹಾಸಿಕ ಕಾರ್ಯಕ್ರಮ ಆಗಬೇಕಂತೇಳಿ ಆ ಜನಗಣನೆ ಇನ್ನೇನು ಬಂದಿದೆ. ಪೂರ್ವ ಸಿದ್ಧತೆ, ಅಂತಿಮ ಹಂತದ ಸಿದ್ಧತೆಗಳನ್ನು ಈಗಾಗಲೇ ನಮ್ಮ ಎಲ್ಲ ಸಮಿತಿ ಪದಾಧಿಕಾರಿಗಳು, ವಿವಿಧ ಮುಖಂಡರುಗಳು ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರಂಥ ಸನ್ಮಾನ್ಯ ಶ್ರೀ ಈಶ್ವರ್ಜಿ ಖಂಡ್ರೇರವರು, ರಹೀಂ ಖಾನ್ ಜಿ ಅವರು, ರಾಜಶೇಖರ್ ಪಾಟೀಲ್ ಜಿ ಹಾಗೂ ಇನ್ನುಳಿದ ಜಿಲ್ಲೆಯ ಎಲ್ಲ ಮುಖಂಡರುಗಳು ಇದಕ್ಕೊಂದು ಹೆಚ್ಚಿನ ಸಹಾಯ ಸಹಕಾರ ಕೊಟ್ಟು ಈ ಸರ್ವ ನಾಗರಿಕರ ಏನು ಸನ್ಮಾನ ಆಗ್ತಾಯಿದೆ ನಾಳೆ, ಇದು ಭಾಳ ಐತಿಹಾಸಿಕವಾದಂಥ ಸಮಾವೇಶ ಜರುಗಲಿದೆ. ಇದಕ್ಕೆ ಬೀದರಿನ ಸಮಸ್ತ ನಾಗರಿಕರು ಸಾಕ್ಷಿಯಾಗಲಿದ್ದಾರೆ. ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊನೆ ಕ್ಷಣದ ಸಿದ್ಧತೆ ಕುರಿತು ನಾವೆಲ್ಲರೂ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಜನ ಬೀದರ್ದಾಗ ಎಲ್ಲಿ ನೋಡಿದ್ರೆ ಹಬ್ಬದ ವಾತಾವರಣ, ಈಗಾಗಲೇ ಎಲ್ಲ ಕಡೆ ಮದುಮಗಳು ಸಿಂಗಾರ ಆದಂಗೆ ನಮ್ಮ ಬೀದರ್ ಸಿಂಗಾರ ಆಗಿದೆ. ಈಗ ಇನ್ನೇನು ನಾಳೆಗೆ ಬಾಜಾ, ಡೊಳ್ಳು, ಕುಣಿತ ಬರ್ತಾಯಿದೆ. ತಾವು ನೋಡ್ತೀರಿ ಇವತ್ತು ಮಾಧ್ಯಮದವರು, ಇವತ್ತು ರಾಷ್ಟ್ರದ ಮತ್ತು ರಾಜ್ಯದ ಎಲ್ಲ ವಿರೋಧ ಪಕ್ಷಗಳು ಇರ್ಬೋದು, ಇವತ್ತು ರಾಜಕೀಯ ಪಕ್ಷಗಳು ಈ ಒಂದು ಕಾರ್ಯಕ್ರಮಕ್ಕೆ ಎಂಥ ಕಾರ್ಯಕ್ರಮ ಆಗ್ತಾಯಿದೆ ಅಂತ ಹೇಳಿ ಇವತ್ತು ಬಸವಣ್ಣನಲ್ಲಿಂದ ನಾವು ಸಂದೇಶ ಕೊಡ್ಲಿಕ್ಕೆ ಎಲ್ಲರೂ ಸಿದ್ಧರಿದ್ದೀವಿ. ಈ ನಾಳಿನ ಕಾರ್ಯಕ್ರಮ ಯಶಸ್ವಿ ಆಗ್ತದಂತ ತಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಸುಮಾರು ನಮ್ಮ 1 ಲಕ್ಷ ಜನಸಂಖ್ಯೆ ಬರೋದಿದೆ. ಅದಿಲ್ಲ 50,000 ಜನರದೆಲ್ಲ ವ್ಯವಸ್ಥೆ ಆಗ್ತಾಯಿದೆ. ಈ ಕಡೆ ನಮ್ಮ ನೆಹರು ಸ್ಟೇಡಿಯಂ ಹಿಂದ್ಗಡೆ ಬರ್ತಕ್ಕಂಥ ಬೀದರ್ ದಕ್ಷಿಣ, ಬೀದರ್ ನಗರ ಮತ್ತು ಬೀದರ್ ಉತ್ತರ, ಔರಾದ್ ಕ್ಷೇತ್ರದ ಜನರಿಗೆ ಇಲ್ಲಿ ಹಿಂದ್ಗಡೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಅದೇ ಥರ ಬಾಲ್ಕಿ ಮತ್ತು ಆ ಕಡೆಯಿಂದ ಬರ್ತಕ್ಕಂಥ ಜನ ಸನ್ಮಾನ್ಯ ಈಶ್ವರ್ಜಿ ಖಂಡ್ರೆ ಅವರ ಕಾಲೇಜಲ್ಲಿ, ಅಕ್ಕಮಹಾದೇವಿ ಕಾಲೇಜಲ್ಲಿ ಸುಮಾರು ಸಾವಿರಾರು ಜನರು ಊಟದ ವ್ಯವಸ್ಥೆ ಅಲ್ಲಿ ಮಾಡಲಾಗಿದೆ. ಹಾಗಾಗಿ ಯಾವುದೇ ಥರದ ಜನರಿಗೆ ಎಲ್ಲ ಅನುಕೂಲಗಳಾಗಬೇಕು, ಅನಾನುಕೂಲ ಆಗಬಾರ್ದು ಅಂಥೇಳಿ ಇಡೀ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೂ ನಾನು
ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ಜನರಲ್ಲಿ ಮನವಿ ಮಾಡ್ತೀವಿ. ಅವರೆಲ್ಲರೂ ಶಾಂತಿಯುತ ಬಂದು ಈ ಒಂದು ಹಬ್ಬದ ವಾತಾವರಣದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ನಾಳೆ ದಿನಾಂಕ 20 ಭಾಳ ಸುಂದರವಾದಂಥ ಒಂದು ಅರ್ಥಗರ್ಭಿತವಾದಂಥ ಮತ್ತು ಜೀವನದಲ್ಲಿ ದುಡ್ಕೋತಾ ಬರ್ತಾರೆ, ದುಡಿಯೋದಕ್ಕೆ ಪರಿಶ್ರಮದ ಫಲ ಹೇಗಿರ್ತದೆ, ದುಡಿಯೋರ ಹೆಸರು ಹೆಂಗಿರ್ತದೆ ಅನ್ನೋದಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಒಂದು ಸಾಕ್ಷಿ ಆಗ್ತಾಯಿದ್ದಾರೆ. ಅವ್ರದ್ದು 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಅವರೇನು ಒಂದು ಕಾಂಗ್ರೆಸ್ ಪಕ್ಷದ ತಾಲೂಕಾ ಮಟ್ಟದ ಅಧ್ಯಕ್ಷರಾಗಿ ರಾಜ್ಯ ಮಟ್ಟದ ತನಕ ಹೋಗಿ ರಾಷ್ಟ್ರಮಟ್ಟಕ್ಕೆ ಹೋಗಿ ಅಧಿಕಾರದಲ್ಲಿ ಪಕ್ಷದ ಅಧಿಕಾರದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಭಾಳ ಒಂದು ಹೆಮ್ಮೆ ಮತ್ತು ಸಂತೋಷ, ಖುಷಿ ಸಂದರ್ಭ. ಅದ್ರಾಗ ಎರಡನೇ ಖುಷಿ ಏನಪ್ಪ ಅಂತ ಹೇಳಿದ್ರೆ, ಬೀದರ್ ಏನು ಹೆಸರು ಬರ್ತದೆ, ಬೀದರ್ ಜಿಲ್ಲೆ ತಾಲೂಕಾ ಭಾಲ್ಕಿ ಅಂತ ಬರ್ತದೆ, ಬಿ ಫಾರ್ ಭಾಲ್ಕಿ. ಭಾಲ್ಕಿದಾಗ ಹೊರವಟ್ಟಿದಾಗ ಹುಟ್ಟಿರ್ತಕ್ಕಂಥದ್ದು. ಅದ್ರಾಗ ಅವ್ರಿಗೆ 83 ವರ್ಷ ಆಗ್ತಾಯಿದೆ. ಆ ಟೈಮ್ನಲ್ಲಿ ಯಾವ ಹಾಲತ್ತಿತ್ತು, ಒಬ್ಬ ದಲಿತ ಮನೆ ತಂದರೆ ಹುಟ್ಟಿರ್ತಕ್ಕಂಥವ್ರು ಅವಾಗಿನ ಸ್ಥಿತಿಗತಿ ಏನಿತ್ತು, ಅಂಥ ಸ್ಥಿತಿಗತಿ ಒಳಗೆ ಹುಟ್ಟಿರ್ತಕ್ಕಂಥ ಹೊರವಟ್ಟಿ ಗ್ರಾಮದ ಒಬ್ಬ ಬಡತನದಲ್ಲಿ ಮತ್ತು ಒಂದು ದಲಿತ ಮನೆ ತಂದು ಹುಟ್ಟಿರ್ತಕ್ಕಂಥವ್ರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದ್ರೆ ಇದು ಬೀದರ್ ಜಿಲ್ಲೆಗೆ ಹೆಮ್ಮೆ. ಈ ಹೆಮ್ಮೆಗೆ ಇನ್ನೊಂದು ಕಾರಣ, 850 ವರ್ಷ ಕೆಳಗೆ ಏನು ಅಣ್ಣ ಬಸವಣ್ಣವರು ಇವರು ನಮ್ಮವ ಅನ್ನತಕ್ಕಂಥ ಮಾತು ಬರ್ತಿತ್ತು, ಬೇರೆ ಅಂದಿಲ್ಲ. ಎಲ್ಲರೂ ನಮ್ಮವರನ್ನು ಭಾವನೆ ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ನಾಡು ಅದು ಬಸವ ಕಲ್ಯಾಣ, ಬೀದರ್ ಜಿಲ್ಲೆ, ಬೀದರ್ ತಾಲೂಕು, ಬಸವ ಕಲ್ಯಾಣ ತಾಲೂಕು. ಅಂಥ ಬಸವಣ್ಣವರ ಒಂದು ಪಾಯದ ಮೇಲೆ ದಲಿತ ಮನೆಯಲ್ಲಿ ಹುಟ್ಟರು ಸಹಿತ ಬಸವಣ್ಣವರ ನುಡಿ ಹೆಸರಿನ ಮೇಲೆ ಇಡೀ ಭಾರತ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಅಧ್ಯಕ್ಷ ಆಗಿದ್ದು. ಮತ್ತು ಅಧ್ಯಕ್ಷ ಆಗೋದು ಎಲ್ಲ ಪಾರ್ಟಿದವರು ನಾಮಿನೇಟ್ ಮಾಡ್ತಾರೆ, ಮನೆ ಕುಂತು ಏ ನಾಮ್ ಹೋ ಬೋಲ್ದೆ ಏ ಬೋಲ್ದೆ ಅಂತ ಇರ್ತದೆ. मगर पूरा देश में वोट डालने के लाइन से, वोटिंग के सिस्टम से जो बाबा साहब अम्बेडकर वोटिंग सिस्टम लाया था, पार्टी का रहे तो भी इलेक्शन में एमएलए एमपी वगैरह जीतने वाले तालुका पंचायत झड़पी ग्राम पंचायत चुनाव वोट डालकर जीते थे, मगर पार्टी के प्रेसिडेंट कभी वोट नहीं डालते थे. ये पहली बार इतिहास में जो भी किया तो डॉक्टर मल्लिकार्जुन खड़गे साहब मतदान के मुखांतर ऑल इंडिया कांग्रेस पार्टी के प्रेसिडेंट हो गए. और मैं थोड़ा खुशनसीब हूँ कि खड़गे साहब को वोट देने का एक वोटर्स मैं भी था. ये क्या ईश्वर खंडे साहब और रहीम खान साहब क्या करके डाले कि पता नहीं. अमृत चिमकोड़े ये फॉर अमृत, झट फॉर झरप्पा, मैं पिता का नाम रहने के ये तो झट बोल कर डाले होंगे पता नहीं, मगर वोट डालने का हक, ऑल इंडिया प्रेसिडेंट बनने का, उनको वोट डालने का जो मुझे मौका मिला था, ये खड़गे साहब का देन आशीर्वाद मैं समझता हूँ. ಇದು ಅವರ ರಾಜಕೀಯ ಜೀವನ ಬೆಳೆದಿರ್ತಕ್ಕಂಥದ್ದು. ರಾಜಕೀಯದಲ್ಲಿ ಬಂದಿನ ಮೇಲೆ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು. ಕಷ್ಟದಾಗೇನು ಬಂದಾರ, ಯಾರು ಕಷ್ಟದಿಂದ ಬರ್ತಾರೋ ಅವ್ರಿಗೆ ಕಷ್ಟಕರ ಇರ್ತಕ್ಕಂಥ ಜನರು ಬ್ಯಾನಿಗೆ ಗೊತ್ತಾಗ್ತದೆ. ಅವರು ಇದ್ರಾಗ ಮತ್ತು ಅವ್ರದ್ದು ಸುವರ್ಣ ಮಹೋತ್ಸವ ಅಂತ ಮಾಡ್ತಾಯಿದ್ದಾರೆ. 50ನೇ ವರ್ಷ ರಾಜಕೀಯದಲ್ಲಿ ಇದಾಗ ಸೇವೆ ಸಲ್ಲಿಸ್ತಾ ಇರೋದು, 50 ವರ್ಷ ಗೋಲ್ಡನ್ ಜುಬ್ಲಿ ಅಂದಂಗೆ ಸುವರ್ಣ ಮಹೋತ್ಸವ ಅದು ಒಂದು ಕಾರ್ಯಕ್ರಮ. ಎರಡನೇದಾಗ ಅವರು ಕೆಲಸ ಮಾಡಿರ್ತಕ್ಕಂಥದ್ದು ಯಾವ ಥರ ಜನರಿಗಾಗಿ ಸಮಾಜಕ್ಕಾಗಿ ಒಳಿತು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಅನೇಕ ಮಂತ್ರಿ ಪದವಿಗಳು ಮಾಡೋದ್ರ ಮುಖಾಂತರ ಸೆಂಟ್ರಲ್ನಲ್ಲಿ ಅವರು ರೈಲ್ವೆ ಮಂತ್ರಿಗಳಾಗಿದ್ದರು. ಸೆಂಟ್ರಲ್ನಲ್ಲಿ ಮಂತ್ರಿಗಳಿದ್ದಾಗ ಈ ಕಲ್ಯಾಣ ಕರ್ನಾಟಕ ಈಗ ತಂತಾ ಇದ್ದೀವಿ ನಾವು, ಹೈದರಾಬಾದ್ ಕರ್ನಾಟಕ ಆಗಿತ್ತು ಮೊದಲ. ಆಗ ಈ ಅಭ್ಯಾಸ ಮಾಡಿರ್ತಕ್ಕಂಥವ್ರು, ನೌಕರಿ ಒಳಗೆ ಸೇರ್ತಕ್ಕಂಥವ್ರು ಈ ನಮ್ಮ ಭಾಗ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಇವೆಲ್ಲ ಭಾಳ ಹಿಂದಿದ್ದು. ಇದಕ್ಕೆ ಲೆವೆಲ್ದಲ್ಲಿ ತರಬೇಕಲ್ಲ ಅನ್ನೋ ದೃಷ್ಟಿಯಿಂದ ಅವರು ಕಲ್ಯಾಣ ಕರ್ನಾಟಕಕ್ಕೆ 100 ಪೋಸ್ಟ್ಗಳಿದ್ದಲ್ಲಿ ಅಥವಾ 100 ಮೆಡಿಕಲ್ ಸೀಟ್ ಇರ್ತವೋ, ಇಂಜಿನಿಯರಿಂಗ್ ಇರ್ತವೋ, IAS IPS ಇರ್ತವೋ, 100ರಲ್ಲಿ 80 ಸೀಟು ಈ ಕಲ್ಯಾಣ ಕರ್ನಾಟಕದ ಭಾಗದ 6-7 ಜಿಲ್ಲೆಗಳಿಗೆ ಕಾನೂನು ತಂದಿರ್ತಕ್ಕಂಥವ್ರು. ಆಗ ಲಾಲಕೃಷ್ಣ ಅಡ್ವಾಣಿಯವ್ರಿಗೆ ಇದು ತರಬೇಕು ಅಂತ ಹೇಳಿದ್ರೆ ಓ ನೈ ಹೋತಾ ಜಿ, ಐಸಾ ಕೈಸಾ ಹೋ ಸಕ್ತಾ, ಏ ನೈ ಹೋತಾ ಅಂತ ಹೋಮ್ ಮಿನಿಸ್ಟರ್ದವ್ರು ವಾಪಸ್ ಹೋಗಿದ್ರು. ಐಸಾ ಬಂತಾ ದೇಖಿಯೇ ಬೋಲ್ಕರ್ ಬತಾನೆ ವಾಲ ಖರ್ಗೆ ಸಾಬ್ ಹೋತೆ. ಇದು ಕೊಟ್ಟು ಈಗ ಎಷ್ಟು ಜನ, 100ಕ್ಕೆ 80% ಜನ ನೌಕರಿ ಒಳಗೆ ಸೇರ್ಬೇಕಂದ್ರೆ ಅದು
ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು, ಟೀಚರ್ ಇರ್ಬೋದು, ಏನು ಸಣ್ಣದ ಲೆವೆಲ್ ಹಿಡ್ಕೊಂಡು IAS IPS ತನಕ ಇರ್ಬೋದು, ಉನ್ನತ ಹುದ್ದೆ ತನಕ 80% ಜನ ಈ ಭಾಗದ ಜನರಿಗೆ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಕಷ್ಟ ತಿಂದು ಬೆಳೆದಿರ್ತಕ್ಕಂಥ ಖರ್ಗೆ ಸಾಹೇಬರಿಗೆ ಗೊತ್ತಿದ್ದ ಕಡೆಯಿಂದ ಅವ್ರು ಇಂಥ ಒಂದು ಮಹತ್ವದ ಹೆಜ್ಜೆ ಇಟ್ಟಾರ. ಅವರಿಗೆ ತುಂಬ ತುಂಬ ಅಭಿನಂದನೆ ಕೊಡ್ತಾಯಿದ್ದೀವಿ. ಇನ್ನೊಂದು ಭಾಳ ಕೆಲಸ ಬೇರೆ ಬೇರೆ ಮಾಡಿದ್ದಾರೆ. ಗುಲ್ಬರ್ಗಾದಲ್ಲಿ ಹಾಸ್ಪಿಟಲ್ ಸಿಸ್ಟಮ್ದಾಗ ಮಾಡಿದ್ದು ಅನೇಕವ ಎಲ್ಲಕ್ಕ ಅಚ್ಚಾ ಒಲಿತು ನಾ ಏನು ಹೇಳ್ತಿದ್ದ, ಈಶ್ವರ್ ಖಂಡ್ರೆ ಸಾಹೇಬರು, ರಹೀಮ್ ಖಾನ್ರು ಎಲ್ಲ ಸೇರಿ ಅವರು ರೈಲ್ವೆ ಮಂತ್ರಿ ದಿನ सर ನಮ್ಮ बीदर से नांदेड़ ट्रेन जा रहे 12 बजे तो 4 बजे 3 बजे वहाँ पर उतर रहे. ಇಷ್ಟು ತಕ್ಲೀಫ್ ಆಗ್ಲತ್ತದ, ಅಲ್ಲಿ ಹೋಗಿ ಇರಬೇಕು ಎಲ್ಲಿ ಪತ ನಡೆಲ್ದು. ಅದ್ರ ಸಲಕ್ಕೆ ಆ ಟೈಮಿಂಗ್ ಚೇಂಜ್ ಕರೋ, ಶಾಮ್ಗೆ 6 ಬಜೆ ಟೈಮ್ ಬದಲಿ ಮಾಡಬೇಕು ಅಂತ ಹೇಳಿದರು. ಆಗ ಅವ್ರು ಸಾಹೇಬ್ರು ಈಶ್ವರ್ ಸಾಹೇಬ್ರಿಗೆ ಹಿಂಗೆಲ್ಲ ನೋಡಿ, ಹೌದಾ ಒಂದು ಹೊಸ ರೇಲ್ ಕೊಡ್ತೀನಿ ಅಂದರು. नया रेल दे तो बोले तो घबरा गई ये लोग, ಟೈಮ್ ಚೇಂಜ್ करने का नहीं हो रहे. ಹೊಸ ರೇಲ್ ಕೊಡ್ತಿದ್ರು. ಏನೋ ಸರ್ ಏನೋ ನಮಗೆ ಜರ ಇಂಗ್ಲೀಷ್ ಹೇಳ್ಯಾರಂತ ತಿಳ್ಕೊಂಡು ಆಯ್ತಪ್ಪ ಅಂತ ಮಾತಾಡಿಲ್ಲ ಬಂದಿದ್ರು. ಅಂದಿನ ಮಾತಿಗೆ ಅವ್ರ ಮಾತು ಆಡ್ತಿಲ್ಲ, ಆಡಿನ ಮಾತು ನಿಂದಿರಿಸ್ತಿಲ್ಲ. ಇದು ಉದಾಹರಣೆ ಹೋತಾ ಜೊ ಬೋಲ್ತೆ ನೈ ಥೇ ಜ್ಯಾದಾ ಬೋಲೆ ಸೋ ಕಾಮ್ ರೋಕ್ತೆ ನೈ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಯಶವಂತಪುರ ಟ್ರೇನ್, ಬೀದರ್ ಸೆ ಯಶವಂತಪುರ ಟ್ರೇನ್ ಸಾಯಂಕಾಲ 6:15 ಬಿಡೋದು. ಇಷ್ಟು ಚಲೋ ಹೋಗ್ಲತ್ತವ. ನಾ ಟ್ರೇನ್ದಾಗ ಕ್ಯಾ ತೋ ಮೈ ಕಮ್ ಸೆ ಕಮ್ 1000 लोगों को मैं बताया ಖುಷಿ ಸೆ. ಬಸ್ಸಿಗೆ ಹೋಗೋದಿದ್ರೆ ಹೆಂಗಿತ್ತು ಅಂದ್ರೆ, ಏಣ ಬಸ್ಸಿಗೆ ಹೋಗೋದ್ರೆ ಖತಮ್, ಊಟ ತಿಂಡಿ ಮಾಡಿಸ್ದೆ 1000 ರೂಪಾಯಿ ಕೊಟ್ಟಂದ್ರೆ ಒಲ್ಲ ಅಂತಿದ್ದೆವು ಅಂತೀರಿ. ಈಗ ಟ್ರೇನ್ದಾಗ ಎಷ್ಟೆಷ್ಟು ಕಟ್ಕೊಂಡು ಬರ್ಲತ್ತಾರ. ಒಬ್ಬ ಮನುಷ್ಯ ಬರ್ತಾಯಿದ್ದಾನ 8 ಮಂದಿಗೆ ಸಾಕಾಗೊಟ್ಟು ಊಟ ಕಟ್ಕೊಂಡು ಬರ್ಲತ್ತಾನ. ಆರಾಮ್ ಸೆ ಖಾನಾ ಖಾಕೆ ऐसा नींद मार रहे जैसे माताजी बच्चे को स्नान वगैरह करा के जोगल हाड़ी झूला झुलाए तो सोते थे, वैसे ट्रेन में धूम धड़का झूले के हिसाब से आराम से, यानी खाने के साथ नींद के साथ हेल्थ सेफ रहना बोल करके जो खरगे साहब किया है, हम उनको बधाई देते. इस नाम पे काम तो बहुत करे, एक सुवर्ण महोत्सव के हिसाब से और काम करे उस हिसाब से. काम को भगवान मानते जो बसवण्णा बोले थे, काया कवे कैलाश, वो काम करने वाले कल्याण नाड़ की ये है साहब का. ये जो 50th इस नाम से गोल्डन जुबली का प्रोग्राम हो रहा है, अच्छे तरीके से आना बोलकर सब तरफ चर्चा हो गए. इसका पूरा यहाँ से वहाँ तक A to Z मेरा नाम होगा, लेकिन इसका टोटल कार्यक्रम का A to Z प्रोग्राम ईश्वर जी खंडे साहब कार्याध्यक्ष जी पार्टी का और इंचार्ज मिनिस्टर और उनके साथ में जोड़ने वाले रहीम ईश्वर, एक है बोलते थे इलेक्शन में, रहीम खान और ईश्वर साहब मिला के अच्छा सा संदेश दिए. हम अपना छोटा काम नए करें तो भी ज़्यादा गाली देने का कुछ भी करो, तो हम सहकार दे करके कार्यक्रम यशस्वी बनने के लिए रिक्वेस्ट कर रहे. ನಾಳೆ ನಡೀತಿರುವಂಥ ಬೀದರ್ ಜಿಲ್ಲಾ ಹಬ್ಬದ ಒಂದು ವಾತಾವರಣ. ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿ ಇವತ್ತು ಇಂಥ ಒಂದು ದೊಡ್ಡ ಹುದ್ದೆಗೆ ಹೋಗಿದ್ದಾರೆ ಸಾಹೇಬರು. ಆ ಒಂದು ದೊಡ್ಡ ಹುದ್ದೆದ ಪರವಾಗಿ ಒಂದು ವರ್ಷದಿಂದ ಎಲ್ಲ ಜನ ಕಾಯ್ತಾಯಿದ್ರು ಈ ದಿವಸ ಯಾವಾಗ ಬರ್ತದೆ ಅಂತ. ಅದು ಬಂದಿದೆ ಇವತ್ತಿನ ದಿವಸದಲ್ಲಿ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿ ಇವತ್ತು ಇಂಥ ಒಂದು ದೊಡ್ಡ ಎಲ್ಲಕ್ಕಿಂತ ದೊಡ್ಡ ಸ್ಥಾನ AICC ಅಧ್ಯಕ್ಷರಂದರೆ ಇವತ್ತೊಂದು ಬೂತ್ ಮಟ್ಟದಿಂದ ಹಿಡ್ಕೊಂಡು ಹೋಗಿ AICC ಅಧ್ಯಕ್ಷರಾಗಿದ್ದಾರೆ. ಅದು ಭಾಳ ಅಭಿನಂದನೆ ಕಾರ್ಯಕ್ರಮ. ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯದವರು ಸೇರಿ ಜಾತಿ ಭೇದ ಬಿಟ್ಟು ಪಕ್ಷ ಭೇದ ಮಟ್ಟು ಇವತ್ತು ನಾಳಿನ ದಿವಸದಲ್ಲಿ ಒಂದು ಹಬ್ಬದ ವಾತಾವರಣ, ಅದು ಬೀದರ್ ಹಬ್ಬ ಅಂತ ನಾವು ಆಚರಣೆ ಮಾಡಬೇಕಂತ ನಾವು ಎಲ್ಲರೂ ಅಂದ್ಕೊಂಡಿದ್ದೀವಿ. ಇಡೀ ಬೀದರ್ ಜಿಲ್ಲೆ ಅಲ್ಲ, ಅಕ್ಕಪಕ್ಕ ಜಿಲ್ಲೆಯವರೆಲ್ಲ ಸಹ ಇಲ್ಲಿಗೆ ಬರ್ತಾಯಿದ್ದಾರೆ. ಅದಕ್ಕೆ ನಾನು ಇವತ್ತು ಖರ್ಗೆ ಸಾಹೇಬರು ಕೊಟ್ಟಂಥ ಕೊಡುಗೆಗಳು ಬರೀ 371J ಅಲ್ಲ. ಇವತ್ತು ಮೆಡಿಕಲ್ ಕಾಲೇಜ್ ಇರ್ಬೋದು, ಇವತ್ತು ವೆಟರ್ನರಿ ಕಾಲೇಜ್ ಇರ್ಬೋದು, ಇವತ್ತು ಬೀದರ್ ಟು ಯಶವಂತಪುರ ಟ್ರೈನ್ ಇರ್ಬೋದು, ಇವತ್ತು ಬೀದರ್ ಟು ಗುಲ್ಬರ್ಗಾ ಟ್ರೈನ್ ಇರ್ಬೋದು, ಇವತ್ತು ರೈಲ್ವೆ ಟ್ರ್ಯಾಕ್ ಇರ್ಬೋದು, ಇವತ್ತು ಬೀದರ್ ಟು ಹೈದರಾಬಾದ್ ಪ್ಯಾಸೆಂಜರ್ ಇರ್ಬೋದು. ಇಂಥ ಹಲವಾರು ಕೊಡುಗೆಗಳನ್ನು ಬೀದರ್ ಜಿಲ್ಲೆಯಲ್ಲಿ ಕೊಟ್ಟಿದ್ದಾರೆ ಖರ್ಗೆ ಸಾಹೇಬರು. ಆದರೆ ಎಂದೂ ತಿರುಗಿ ಅವರು ಬೀದರ್ ಜಿಲ್ಲೆಯಿಂದ ಯಾವುದೋ ಒಂದು ಇದು ಮಾಡಲಿಲ್ಲ, ಅಪೇಕ್ಷೆ ಇಡಲಿಲ್ಲ. ಆದರೆ ನಾವು ಪ್ರತಿ ಎಲ್ಲ ನಮ್ಮ ಸಮಾಜ ಎಲ್ಲ ಸಮಿತಿದವ್ರು ಸೇರಿ ಅವ್ರಿಗೆ ಟೈಮ್ ಕೇಳ್ತಾ ಇದ್ದೇವೆ ಒಂದು ವರ್ಷದಿಂದ. ಅವ್ರಿಗೆ ಸಮಯ ಸಿಗಲಿಲ್ಲ, ಆದರೆ ನಾಳೆ ದಿವಸ ನಮಗೆ ಸಮಯ ಕೊಟ್ಟಿದ್ದಾರೆ. ಅದು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯದಿಂದ ಎಲ್ಲ ಅವರವರ ಡೋಳು ಆ ಸಮುದಾಯಕ್ಕೆ ಯಾವ್ದು ಸಂಬಂಧಪಟ್ಟದ ಆ ಸಂಬಂಧಪಟ್ಟಂಥ ಸಮುದಾಯದಿಂದ ಡೋಳು ಕುಣಿತ ಆಗಲಿ ಹಾಲ್ಗಿ ಆಗಲಿ ಇಂಥವೆಲ್ಲ ಸಮುದಾಯದವ್ರು ತೊಗೊಂಡು ಬರ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ನಾಳೆ ನಡೀತಿರುವಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಇಡೀ ವಿಶ್ವ ತಿರುಗಿ ನೋಡುವಂಥ ಕೆಲಸ ನಾಳೆ ಬೀದರ್ನಲ್ಲಿ ಆಗ್ತದೆ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, ಇದರಿಂದ ಹಿಂಗೆ ನಮ್ಮ ಏರ್ಪೋರ್ಟ್ನಿಂದ ಬಸವೇಶ್ವರ ಸರ್ಕಲ್ಗೆ ಬರ್ತಾರೆ, ಬಸವೇಶ್ವರ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಸ್ಟೇಡಿಯಮ್ಗೆ ಬರ್ತಾರೆ. ಥ್ಯಾಂಕ್ ಯು ಎಲ್ರಿಗೂ.
ನಾವು 371J ಆರ್ಟಿಕಲ್ ಏನು 2012ನಲ್ಲಿ ಇಂಪ್ಲಿಮೆಂಟ್ ಆಯಿತು, ಏನು ಅಮೆಂಡ್ ಆಯಿತು, ಅದರದ್ದು ಒಂದು ಸೆಲೆಬ್ರೇಷನ್ ಇದೆ ಇದು ನಾಳೆ ಬೀದರಲ್ಲಿ. ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೈಮ್ ಕೊಟ್ಟಾರ. ಈ ಲೆವೆಲಲ್ಲಿ ನಮಗೊಂದು ಅವ್ರಿಗೆ ಅದು ಸನ್ಮಾನ ಮಾಡಲಿಕ್ಕೆ, ಅವ್ರ ಜೊತೆ ನಮ್ಮ ಖುಷಿ ಹಂಚ್ಕೊಳ್ಳಿಕ್ಕೆ ನಮಗೊಂದು ಅವಕಾಶ ಕೊಟ್ಟಾರ. ಅದಕ್ಕೆ ನಾವು ಭಾಳ ಧನ್ಯವಾದ. ಇಡೀ ಬೀದರ್ ಡಿಸ್ಟ್ರಿಕ್ಟಿಂದ, ಅಕ್ಕಪಕ್ಕದ ಡಿಸ್ಟ್ರಿಕ್ಟಿಂದೆಲ್ಲ ಜನ ಬರ್ಲಿಕ್ಕತ್ತಾರ. ಇಲ್ಲಿ ಬಂದು ನಮ್ಮದು ಪ್ರೋಗ್ರಾಮಲ್ಲಿ ಭಾಗವಹಿಸಿ ಒಂದು ದೊಡ್ಡ ಸೆಲೆಬ್ರೇಷನ್ ಟೈಪ್ ಮಾಡ್ಲಿಕ್ಕತ್ತಾರ. ಸೊ ಎಲ್ರಿಗೂ ನನ್ನ ವಿನಂತಿ ಏನು ಅಂತಂದರೆ, ತಾವು ಹೆಚ್ಚಾದ ಜನಸಂಖ್ಯೆಯಲ್ಲಿ ಬರ್ರಿ, ಇದೊಂದು ಪ್ರೋಗ್ರಾಮಲ್ಲಿ ಭಾಗವಹಿಸ್ರಿ. ಹೆಣ್ಮಕ್ಳಿಗೆ ನನ್ನಿಂದ ಕೋರಿಕೆ, ನಾನು ಒಂದು ಮಹಿಳಾ ಅಧ್ಯಕ್ಷ ಆಗಿ ಬೀದರ್ ಕಾಂಗ್ರೆಸ್ ಘಟಕದ ಮಹಿಳಾ ಅಧ್ಯಕ್ಷ ಆಗಿ ನಿಮ್ಮಿಂದ ಕೋರಿಕೆ ಏನಂತಂದರೆ, ಹೆಣ್ಮಕ್ಳು ಜಾಸ್ತಿ ಜನ ಸಂಖ್ಯೆಯಲ್ಲಿ ಬರ್ರಿ. 371 ಆರ್ಟಿಕಲಿಂದ ಯಾರ್ಯಾರಿಗೆ ಬೆನಿಫಿಟ್ಸ್ ಬಂದಾವ ಅದು ನೀವು ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡೋಂಥ ಹುಮ್ಮಸ್ ಇಟ್ಕೊಂಡು ನೀವು ಹೆಚ್ಚಾಗಿ ಬರಬೇಕು ಅಂತ ನಿಮ್ಮ ಹತ್ರ ವಿನಂತಿ. ಮತ್ತು ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮಗಿದು ಅವಕಾಶ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ತಾವೆಲ್ಲರೂ ನಾಳೆ ಬಂದು ಈ ಪ್ರೋಗ್ರಾಮಲ್ಲಿ ಜಾಯ್ನ್ ಆಗಬೇಕು ಅಂತ ಕೋರಿಕೆ. ನನ್ನ ಹೆಸರು ಪೂಜಾ ಜಾರ್ಜ್ ಸ್ಯಾಮ್ವೆಲ್. ನಾನು ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷ ಡಿಸ್ಟ್ರಿಕ್ಟ್.